ಸಿಂಧನೂರು ನಗರದಲ್ಲಿ ನಿನ್ನೆ ಮಧ್ಯಾಹ್ನ ಒಂದು ಬೃಹತ್ ಮೆರವಣಿಗೆ ನಡೆಯುವಂತಹದ್ದು ಸಾಕಷ್ಟು ಪ್ರಯಾಣಿಕರಿಗೆ ಸಾರ್ವಜನಿಕರಿಗೆ ಟ್ರಾಫಿಕ್ ಜಾಮ್ ಆಗುವುದರ ಮೂಲಕ ತೊಂದರೆಯನ್ನು ಉಂಟು ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬಂದಿರತಕ್ಕಂಥದ್ದು. ಇದು ಯಾವ ಕಾರಣಕ್ಕೆ ಮೆರವಣಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿದರು ಅನ್ನೋದು ನನಗೂ ಕೂಡ ಆಶ್ಚರ್ಯ, ಸಂತೋಷ. MLC ಆಗಿದ್ದೀರಿ, ನಾವು ಕೂಡ ನಿಮಗೆ ಶುಭಾಶಯ ಹೇಳ್ತೇವೆ. ರಾಜಕೀಯವಾಗಿ ಬೆಳಬೇಕು, ಆದರೆ ಈ ರೀತಿ ಬೆಳವಣಿಗೆ ಆಗುವಂಥದ್ದು ಎಷ್ಟು ಸಮಂಜಸ ಅನ್ನುವಂಥದ್ದು. ಜನ ಮಾತಾಡ್ತಾ ಇದ್ದರು, ನಿನ್ನೇನು ಪಾಕಿಸ್ತಾನ ಗೆದ್ದು ಬಂದವರಂಗೆ ಏನೊಂದು ಒಲಿಂಪಿಕ್ ಮೆಡಲ್ ತಗೊಂಡು ಬಂದವ್ರ ರೀತಿಯಲ್ಲಿ ಮೆರವಣಿಗೆ ನಡೆದಿರ್ತಕ್ಕಂಥದ್ದು ಆಶ್ಚರ್ಯಕರ. ಜನರು ಮಾತಾಡುವಂಥ ಮಾತು, ಇಷ್ಟೆಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಈ ರೀತಿ ಮೆರವಣಿಗೆ ಮಾಡುವಂಥದ್ದು ಯಾರದೇ ಸ್ವೇಡಿನ ದೃಷ್ಟಿ ಇಟ್ಕೊಂಡು ಈ ರೀತಿ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಇಲ್ಲಿ ಸಾರ್ವಜನಿಕರ ಪ್ರಶ್ನೆಯಾಗಿರ್ತಕ್ಕಂಥದ್ದು. ಹಾಗಾಗಿ ಈ ರೀತಿಯ ರಾಜಕೀಯ ಬೆಳವಣಿಗೆಗೆ ಒಳ್ಳೆ ಅಲ್ಲ ಅನ್ನುವಂಥ ಮಾತು. ಇವತ್ತು ಇಡೀ ತುಂಗಭದ್ರಾ ಜಲಾಶಯದ ಅಡಿಯಲ್ಲಿ ಬರತಕ್ಕಂಥ ಸುಮಾರು 8 ಜಿಲ್ಲೆಗಳು, ಆಂಧ್ರ, ಕರ್ನಾಟಕ, ತೆಲಂಗಾಣ ಸೇರಿ 8 ಜಿಲ್ಲೆಗಳ ಜನ ರೈತರು ಇವತ್ತು ಭಾಳ ಆತಂಕದಲ್ಲಿರುವಂಥ ಸಂದರ್ಭ ನಾವೆಲ್ಲರೂ ಕೂಡ ಎದುರಿಸ್ತಾ ಇದ್ದೇವೆ. ಏನು ಆಗಬಹುದು ಈ ವರ್ಷ, ಇಷ್ಟೆಲ್ಲ ಮಳೆಗಾಲ ಆದರೂ ಕೂಡ ನಮಗೆ ಬರಗಾಲ ಮತ್ತೆ ಬರ್ತದ ಅನ್ನುವಂಥ ಒಂದು ಆತಂಕದಲ್ಲಿ ನಾವೆಲ್ಲರೂ ಕೂಡ ಇರುವಂಥ ಸಂದರ್ಭದಲ್ಲಿ ಇದು ಭವ್ಯ ಮೆರವಣಿಗೆ ಮಾಡುವಂಥ ರಾಜಕಾರಣವನ್ನು ನೋಡಿದಾಗ ನಾಚಿಕೆ ಬರ್ತದೆ ನನಗನ್ನಿಸಿದ ಮಟ್ಟಿಗೆ. ಮಹಾತ್ಮ ಗಾಂಧಿ, ಅಂಬೇಡ್ಕರ್ ಈ ಸಂವಿಧಾನ ಬರೆದು ಏನು ಕೊಟ್ಟು ಹೋಗಿದ್ದಾರೆ ನಮಗೆ. ಅವರು ಜೀವಂತ ಇದ್ದಿದ್ದರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ತಿದ್ರೇನೋ ಅಂತ ನನಗನ್ನಿಸ್ತದೆ. ಹಾಗಾಗಿ ಇಂಥ ರಾಜಕಾರಣ ಮುಂದಿನ ಭವಿಷ್ಯತ್ತಿನ ದೃಷ್ಟಿಯಿಂದ ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಏನು ಆಗ್ಬೋದು ಅನ್ನುವಂಥದ್ರ ಬಗ್ಗೆಯೂ ಕೂಡ ನಾನು ಒಮ್ಮೆ ಆಲೋಚನೆ ಮಾಡಿದಾಗ ನನಗನ್ನಿಸ್ತದೆ, ನಾವು 70ರ ದಶಕ, ಅವತ್ತಿನ ವಾತಾವರಣ, ಅವತ್ತಿನ ಪರಿಸ್ಥಿತಿ, ಯಾರೂ ನನ್ನ ಕೇಳಬಾರ್ದು, ನಾನು ನಡೆದದ್ದೇ ದಾರಿ, ನಾನು ಹೇಳಿದ್ದೇ ಕಾನೂನು ಅನ್ನುವ ವಾತಾವರಣ ಮತ್ತೆ ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಪ್ರಾರಂಭ ಆಗ್ತದೇನೋ ಈ ಬೆಳವಣಿಗೆಗಳನ್ನು ನೋಡಿದಾಗ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಈ ಮೆರವಣಿಗೆಯಲ್ಲಿ ಭಾಗವಹಿಸಿರ್ತಕ್ಕಂಥವರು ಅದು ಯಾರೇ ಆಗಿರ್ಬೋದು, ನಿಮ್ಮನ್ನು ನೀವೇ ಒಮ್ಮೆ ಆಲೋಚನೆ ಮಾಡ್ಕೊಂಡು ನೋಡಿ. ಜಿಲ್ಲೆಯಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಈ ರೀತಿಯ ಒಂದು ಮೆರವಣಿಗೆ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು. ಮುಂದೆ ನೀವು ಗುಲಾಮಗಿರಿಯತ್ತ ಸಾಗುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಅನ್ನೋದ್ರ ಬಗ್ಗೆ ಅರಿವಿಟ್ಕೊಂಡು ನೀವು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದಾಗಬೇಕು. 4 ಬಾಟ್ಲಿ ಕೊಟ್ಟು 4 ಜನರಿಗೆ ಕುಡಿಸಿ ಹಣ ಕೊಟ್ಟು ಜನ ಸೇರಿಸಿ ಇಂಥ ಕಾರ್ಯಕ್ರಮ ಮಾಡೋದರಿಂದ ಜನಮೆಚ್ಚುಗೆ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ. ದುರ್ದೈವ, ಈ ರೀತಿಯ ರಾಜಕಾರಣ ನಮ್ಮಂಥವ್ರಿಗೆ ನಾಚಿಕೆ ತರಿಸುವಂಥ ವಾತಾವರಣ ನಿರ್ಮಾಣ ಮಾಡ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ನಾನು ಸಿಂಧನೂರು ಜನತೆಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಇಂಥ ಒಂದು ರಾಜಕಾರಣಕ್ಕೆ ಅವಕಾಶ ಕೊಟ್ಟರೆ ಮುಂದೆ ಮತ್ತೆ ನೀವು ಗುಲಾಮಗಿರಿಗೆ ಹೋಗ್ತೀರಿ. ಆ ಗುಲಾಮಗಿರಿಗೆ ಹೋಗಲಾರ್ದಂಥ ಬದುಕು ನಿಮ್ಮದಾಗಬೇಕು. ಹಾಗಾಗಿ ಇಂಥ ಒಂದು ಯಾವುದೋ ಒಂದು ಬಾಟ್ಲಿ ಆಸೆಗೆ ನಿಮ್ಮನ್ನು ನೀವು ಮರೆಯುವಂಥ ಕೆಲಸ ಆಗಬಾರ್ದು ಅನ್ನುವಂಥದ್ದೇ ನನ್ನ ಒಂದು ಬಯಕೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ.